ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬೀಟು ಫಾಸ್ಟಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ನನ್ನ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಸರಿ ಮಾಡಬೇಕು ಅಂತ ಬರೆದಿದೆ. ನನ್ನ ಬೆಳದಿಂಗಳ ಬಾಲೆ ನನ್ನನ್ನು ಅಷ್ಟು ಇಷ್ಟಪಡ್ತಾರೆ. ಆ ಬೆಳದಿಂಗಳ ಬಾಲೆ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗ್ತದೆ. ಬೆಳದಿಂಗಳ ಬಾಲೆ ಅಂದರೆ ಬೇರೆ ಯಾರು ಅಲ್ಲ, ನಾನೇ. ಪ್ರೀತಿಯಲ್ಲಿ ಸ್ವಾರ್ಥ ಇರಬೇಕು. ಆ ಸ್ವಾರ್ಥಕ್ಕೊಂದು ಅರ್ಥ ಇರಬೇಕು. ಆ ಅರ್ಥಕ್ಕೊಂದು ಬೆಲೆ ಇರಬೇಕು. ಆ ಬೆಲೆಗೆ ಪ್ರೀತಿಯ ಬಲೆ ಇರಬೇಕು. ಮೈ ಗಾಡ್, ಬೆಳದಿಂಗಳ ಬಾಲಿ ಲೀಲನ ವಿಶ್ವರೂಪ್ ಯಾಕೆ ಹೇಳಲಿಲ್ಲ ನೀನು? ಸರ್ ನೀವೇ ಹೇಳಿದ್ರಲ್ವ ಸರ್, ರೀಸನ್ ಇಲ್ಲದೆ ಸೀಸನ್ನೇ ಚೇಂಜ್ ಆಗಲ್ಲ ಅಂತ. ಅದಕ್ಕೆ ನಾನೇ ಕಾಯ್ತಿದ್ದೆ, ಮಳೆ ಬರಲೇಬೇಕು, ಪ್ರೀತಿನ ಸುರಿಲೇಬೇಕು ಅಂತ. ಅದಕ್ಕೆ ಇವಾಗ ಟೈಮ್ ಬಂದಿದೆ ಸರ್. ಈ ಹ್ಯಾಂಡ್ ರೈಟಿಂಗ್ ನೋಡಿ ಸರ್. ನನ್ನ ಜೀವನದಲ್ಲಿ ಭಾವನೆಗಳೇ ಕಳೆದೋಗಿದ್ದಾಗ ಹುಡುಕು ಮುಂದೆ ಲೆಟರ್ಗಳನ್ನ ಕೊಟ್ಟು ಮಾರಲ್ ಸಪೋರ್ಟ್ ಥರ ನನ್ನ ಜೊತೆ ನಿಂತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ರಿಯಲಿ ಗ್ರೇಟ್ ಲೀಲಾ. ಸೊ ಚಂದ್ರಶೇಖರ್ ಅವ್ರು ಹೇಳಿದಾಗೆ ಈ ಲೆಟ್ರಲ್ಲಿರೋ ಹ್ಯಾಂಡ್ ರೈಟಿಂಗೇ ಬೇರೆ, ಲೀಲಾ ಹ್ಯಾಂಡ್ ರೈಟಿಂಗೇ ಬೇರೆ. ಹಾಗಾದರೆ ಇದ್ರ ಹಿಂದೆ ಏನು ನಡೀತಾ ಇದೆ? ಲೀಲಾ ಯಾಕೆ ಇದ್ದಕ್ಕಿದ್ದಂಗೆ ಹೊರಟದ್ಲು? ನನಗೆ ನನ್ನ ಮಗಳು ಬೇಕು. ಅವಳನ್ನು ಮೊದಲು ನೋಡಬೇಕು. ಅವಳು ಬರೋವರೆಗೂ ಒಂದಿಂಚು ಇಲ್ಲಿಂದ ಕದಲಲ್ಲ. ಪ್ರಾಣ ಬೇಕಿದ್ರೂ ಹೋಗ್ಲಿ, ಪರವಾಗಿಲ್ಲ, ಇಲ್ಲೇ ಕೂತಿರ್ತೀವಿ. ಅವತ್ತು ನುಂಗ್ಕೊಂಡು ಸುಮ್ಮನೆ ಇದ್ದದ್ದಕ್ಕೆ ಬದುಕು ಪೂರ್ತಿ ನುಂಗ್ಕೊಂಡೇ ಇರೋ ಹಾಗಾಯ್ತಮ್ಮ. ಅಲ್ಲಮ್ಮ, ನಾವು ಹೆಣ್ಣು ಹೆತ್ತೋರು ಏನು ಅನ್ಯಾಯ ಮಾಡಿದ್ದೀವಿ? ನೆಮ್ಮದಿಯಾಗಿ ಬದುಕೋ ಸ್ವಾತಂತ್ರ್ಯನೇ ಇಲ್ವಲ್ಲಮ್ಮ ನಮಗೆ. ಅಂಕಲ್, ಇವಾಗ ಯಾಕದಲ್ಲ, ನೀವು ಒಳಗಡೆ ಬನ್ನಿ. ಇಲ್ಲ, ನಮ್ಮ ಸಮಾಧಾನಕ್ಕೆ ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡೀರಿ. ಮೊದಲು ಲೀಲಾ, ಆಮೇಲೆ ಎಲ್ಲ. ಆಮರಣ ಅಂತ ಉಪವಾಸ ಅಂತಾರಲ್ಲ ಹಾಗೆ. ನೋಡಮ್ಮ, ನಾನು ಗಲಾಟೆ ಗದ್ದಲ ಏನೂ ಮಾಡೋದಿಲ್ಲ. ಆದರೆ ಈ ಜಾಗದಿಂದ ಮಾತ್ರ ಎದ್ದೇಳಲ್ಲ ಅಷ್ಟೇ. ಸರು, ಯಾಕೋ ಸೀರಿಯಸ್ ಆಗ್ತಿದೆ. ಫಸ್ಟ್ ಹೋಗಿ ದುರ್ಗಾಕ್ಕಂಗೆ ಹೇಳಬೇಕು. ನನಗೆ ನನ್ನ ಮಗಳು ಬೇಕು. ಅವಳನ್ನು ಮೊದಲು ನೋಡಬೇಕು. ಅವಳು ಬರೋವರೆಗೂ ಒಂದಿಂಚು ಇಲ್ಲಿಂದ ಕದಲಲ್ಲ. ಪ್ರಾಣ ಬೇಕಿದ್ರೂ ಹೋಗ್ಲಿ, ಪರವಾಗಿಲ್ಲ, ಇಲ್ಲೇ ಕೂತಿರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.